ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಮೆಂತ್ಯ ದೋಸೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ತುಂಬಾ ಸುಲಭದಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಮೆಂತ್ಯವನ್ನು ನಾವು ಯಾವುದಾದ್ರು ಒಂದು ರೂಪದಲ್ಲಿ ತಿನ್ನೋದ್ರಿಂದನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ, ಹಾಗೆ ಫೈಬರ್ ಇರುತ್ತೆ. ಶುಗರ್ ಇರೋರಿಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನ ಒಂದು 4-5 ಗಂಟೆ 1 ಬೌಲ್ ಆಗೋಷ್ಟು ಮೆಂತ್ಯನ ನೆನೆಸ್ಕೊಂಡಿದ್ದೆ. ಅದಕ್ಕೆ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಮೆಂತ್ಯ ಮತ್ತು ತೆಂಗಿನಕಾಯಿ ತುರಿಯನ್ನು ಈಗ ಒಟ್ಟಿಗೆ ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ತೇನೆ. ಅಕ್ಕಿನೂ ಕೂಡ 4-5 ಗಂಟೆ ಮೊದಲೇ ನೆನೆಸ್ಕೊಳ್ಬೇಕು. ಅಕ್ಕಿ ಮತ್ತು ಮೆಂತ್ಯನ ಒಂದು 4-5 ಗಂಟೆ ನೆನೆಸ್ಕೊಂಡ್ರೆ ಅದನ್ನು ಈಗ ನಾನು ಅಕ್ಕಿಯನ್ನು ಕೂಡ ರುಬ್ಕೊಳ್ತೇನೆ. ನೋಡಿ, 2 ಏಲಕ್ಕಿ ಹಾಕಿ ಅದನ್ನು ಸ್ವಲ್ಪ ರವರವಾಗಿ ರುಬ್ಕೊಂಡಿದ್ದೆ. ಚಿರೋಟಿ ರವದ ಹದದಲ್ಲಿ ರುಬ್ಬಿ ಈಗ ಮೆಂತ್ಯದ ಮಿಶ್ರಣಕ್ಕೆ ಸೇರಿಸಿದ್ದೆ. 1 ಬೌಲ್ ಆಗೋಷ್ಟು ಬೆಲ್ಲವನ್ನು ಹಾಕಿದ್ದೆ. ಶುಗರ್ ಇತ್ತಂದರೆ ನೀವು ಬೆಲ್ಲ ಹಾಕುವ ಅವಶ್ಯಕತೆ ಇಲ್ಲ, ಹಾಗೆಯೇ ಮಾಡ್ಕೊಳ್ಬೋದು. ಇದನ್ನು ಸ್ವಲ್ಪ ಕಹಿ ಅನಿಸುತ್ತೆ, ಆದರೆ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ತುಪ್ಪದ ಜೊತೆ ಮಾಡಿಕೊಂಡಾಗ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ಟಿದ್ದೆ ನಾನೀಗ. ಒಂದು ರಾತ್ರಿ ಹಾಗೆ ಇಟ್ಕೊಂಡು ನಂತರ ಬೆಳಿಗ್ಗೆ ನಾನು ದೋಸೆ ಮಾಡೋ ಟೈಮಲ್ಲಿ ಸ್ವಲ್ಪ ದಪ್ಪ ಇದೆ ಹಿಟ್ಟು, ಇನ್ನೂ ಕೂಡ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೇನೆ. ನಾವು ಉದ್ದಿನ ದೋಸೆ ಮಾಡುವ ಹಿಟ್ಟಿನ ಹದದಲ್ಲಿ ಇದನ್ನು ಮಾಡಿಕೊಂಡ್ರೆ ಆಯಿತು. ರಾತ್ರಿ ನಾನು ಉಪ್ಪನ್ನು ಹಾಕಲಿಲ್ಲ, ಬೆಲ್ಲ ಹಾಕಿ ಅದನ್ನು ಕಲಿಸ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ. ಈಗ ಉಪ್ಪನ್ನು ಹಾಕಿ ಬೆಳಿಗ್ಗೆ ನಾನು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆಯನ್ನು ಮಾಡ್ಕೊಳ್ತೇನೆ. ಈಗ ಹಿಟ್ಟು ಈ ರೀತಿ ಇರಬೇಕು. ಈಗ ಕರೆಕ್ಟಾಗಿದೆ ಇದು. ಇದನ್ನೀಗ ದೋಸೆ ಮಾಡ್ಕೊಳ್ಳೋಣ. ತವನು ಕೂಡ ಚೆನ್ನಾಗಿ ಕಾದಿದೆ. ಈಗ ಒಂದು ದೋಸೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ. ನಮಗೆ ಎಷ್ಟು ತಿಳು ಬೇಕೋ ಅಷ್ಟು ತಿಳುವಾಗಿ ನಾವು ಮಾಡ್ಕೊಳ್ಬೋದು. ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ. ನೀವು ಬೆಲ್ಲ ಕೂಡ ಜಾಸ್ತಿ ಬೇಕನ್ನಿಸಿದ್ರೆ ಜಾಸ್ತಿನೂ ಹಾಕ್ಕೊಳ್ಬೋದು, ಅಥವಾ ಬೆಲ್ಲ ಬೇಡ ಹಾಗೇ ಮಾಡ್ಕೊಳ್ತೀವಂತಂದ್ರೂ ಹಾಗೇನೂ ಮಾಡ್ಕೊಳ್ಬೋದು. ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದೆ. ಅದೇ ಥರ ಇನ್ನೊಂದು ಕಡೆನೂ ತಿರುವು ಹಾಕ್ಕೊಂಡು ಮತ್ತೆ ಅದನ್ನು ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದೇ ಥರ ಇನ್ನೊಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೆ ನೋಡಿ. ತುಂಬ ಸುಲಭ ಈ ದೋಸೆ ಮಾಡೋದು. ರಾತ್ರಿನೇ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆರೋಗ್ಯಕರವಾಗಿರುವಂಥ ದೋಸೆನೂ ರೆಡಿ ಆಗುತ್ತೆ. ನೋಡಿ, ಈಗ ಇನ್ನೊಂದು ದೋಸೆನೂ ಕೂಡ ಮಾಡ್ಕೊಂಡಿದ್ದೆ. ಇದನ್ನು ತಿರುವು ಹಾಕ್ಕೊಳ್ತಾ ಇದ್ದೆ ನೋಡಿ. 2 ಕಡೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಸಾಫ್ಟ್ ಆಗಿರುವಂಥ ಸ್ವೀಟ್ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಾಗೆ ಸ್ವೀಟ್ ಹಾಕದೇನು ಶುಗರ್ ಇರುವವರೆಗೆ ಮಾಡಿಕೊಡ್ಬೋದು. ಅಂದರೆ ಸ್ವಲ್ಪ ಕಹಿ ಅನಿಸುತ್ತೆ, ತುಪ್ಪದ ಜೊತೆ ಚೆನ್ನಾಗಿ ಅನಿಸುತ್ತೆ. ಈಗ ದೋಸೆ ರೆಡಿಯಾಗಿದೆ ನೋಡಿ. ಇದೇ ಥರ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.